ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇತ್ತೀಚೆಗಷ್ಟೇ ಪಾರು ಕರ್ಕೊಂಡು ಮೈಸೂರಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಬಂದಿತ್ತು. ಏನಕ್ಕೆ ಹೋಗಿದ್ದೆ ಏನು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಮತ್ತು ಮೈಸೂರಲ್ಲಿ ಕೆಲವೊಂದು ನಾನು ಶಾಪಿಂಗ್ನ ಮಾಡಿದೆ. ಏನು ಶಾಪಿಂಗ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮ್ಮ ವಿಡಿಯೋದಲ್ಲಿ ಹಂಚ್ಕೋಬೇಕು ಅಂತೇಳಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಪೂರ್ತಿ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಬನ್ನಿ ಈಗ ನೋಡೋಣ. ಎಲ್ಲೋಗ್ತಾ ಇದೆಯಾ ಪಾರು? ಪಾರು ಎಲ್ಲೋಗ್ತಾ ಇದೆಯಾ? ಮೈಸೂರಿಗೆ ಹೋಗ್ತಾ ಇದೆಯಾ? ಯಾಕೆ ಹೋಗ್ತಿದ್ಯಾ ಮೈಸೂರಿಗೆ? ಡಾಕ್ಟರ್ ಶಾಪ್ಗೆ ಹೋಗ್ತಾ ಇದೆಯಾ ಅಲ್ವಾ? ಡಾಕ್ಟರ್ ಶಾಪಿಗೆ ಮೈಸೂರಿಗೆ ಹೋಗ್ತಾ ಇದೆಯಾ? ಹಾಯ್ ಬೇಬಿ, ಹಾಯ್ ಹಾಯ್. ಹಾಸ್ಪಿಟಲ್ ಒಳಗಡೆ ಹೋಗ್ಬೇಕಾದ್ರೆ ಬಾಯಿ ಅನ್ಸುತ್ತೆ, ಅವ್ರ ಆಚೆ ಬರ್ಬೇಕಾದ್ರೆ ಬೇರೆಯವ್ರನ್ನ ಕೊಟ್ಟಿದ್ದಾರೆ. ಬಿಫೋರ್ ಆಫ್ಟರ್ ಒಂದ್ಪ ಅಲ್ಲಿದ್ದಾರೆ ನೋಡಲಿ, ಒಳಗಡೆ ಬಂದ್ಬಿಟ್ಟಿದೀನಿ ಅಂತ ಭಯ. ಪಾರುಗೆ ತುಂಬ ಹೇರ್ ಬಂದ್ಬಿಟ್ಟಿತ್ತು. ಮತ್ತು ಗ್ರೂಮಿಂಗ್ ಕೂಡ ಮಾಡಿಸೋಣ ಅಂಥೇಳಿ ಅವಳನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ವಿ. ನಾವು ಯಾವಾಗಲೇ ಹೋದ್ರೂ ಮೈಸೂರಿನಲ್ಲೇ ಗ್ರೂಮಿಂಗ್ ಮಾಡಿಸೋದು. ಹಂಗಾಗಿ ಮೈಸೂರಿನಲ್ಲೇ ಅವಳಿಗೆ ಫುಲ್ಲು ಕಂಪ್ಲೀಟು ಅಂದರೆ ಝೀರೋ ಮಾಡಿಸಿದ್ವಿ. ಯಾವುದೇ ಥರದ್ದು ಸ್ವಲ್ಪ ಶಾರ್ಟ್ಸ್ ಆಗಿ ಏನು ಮಾಡಿಸ್ಲಿಲ್ಲ. ಫುಲ್ ಕಂಪ್ಲೀಟಾಗಿ ಗ್ರೂಮಿಂಗ್ ಮಾಡಿಸಿದೆ. ಸ್ವಲ್ಪ ಕೆಲಸ ಇರೋದ್ರಿಂದ ಪ್ರತಿದಿನ ಅವಳಿಗೆ ಬಾಚೋದಕ್ಕೂ ಆಗಲ್ಲ, ಕೆಲಸ ಹಿಡಿಯುತ್ತೆ ಅಂತೇಳಿ. ಮತ್ತು ಅವಳನ್ನ ಅಲ್ಲಿ ಬಿಟ್ಟು ನಾವು ಹಾಗೆ ಊಟ ಮಾಡೋಣ ಅಂತೇಳಿ ಹೋದ್ವಿ. ನೀವು ಪರವಾಗಿಲ್ಲ ಬಿಟ್ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತ ಡಾಕ್ಟರ್ ಹೇಳಿದರು. ಮತ್ತು ಅಲ್ಲಿ ಅವಳನ್ನ ಬಿಟ್ಟು ಹೋಗಿ ಅಲ್ಲೇ ಹತ್ತಿರದಲ್ಲಿ ಇರ್ತಕ್ಕಂಥ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾಡ್ಕೊಂಡು ಬರೋ ಅಷ್ಟರೊಳಗಡೆ ಅವ್ರದ್ದು ಪಾರಿಗೂ ಕೂಡ ಗ್ರೂಮಿಂಗ್ ಮಾಡಿದ್ದು ಆಗಿತ್ತು. ನೋಡಿ, ಒಳಗಡೆ ಹೋದಾಗ ನಮ್ಮ ಪಾರು ಹೇಗಿದ್ಲು, ಈಗ ನೋಡಿ ಹೇಗಿದ್ದಾಳೆ ಅಂತೇಳಿ. ನಿಮಗೆ ಯಾವ ಪಾರು ಇಷ್ಟ ಆದ್ಲು? ಮುಂಚೆ ಇದ್ದಿದ್ದ ಪಾರು ಇಷ್ಟ ಆದ್ಲಾ, ಇವಾಗ ಬಂದಿರೋ ಪಾರು ಇಷ್ಟ ಆದ್ಲಾ ಹೇಳಿ. ಅದು ಟ್ರಿಮ್ಮರು ವೈಬ್ರೇಟ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ಅವಳು ಸ್ವಲ್ಪ ಗಾಬರಿ ಆಗಿಬಿಟ್ಟಿದ್ಲು. ನೋಡಿದ ತಕ್ಷಣ ಅಂದರೆ ಅಲ್ಲಿ ಬೇರೆ ಪಪ್ಪಿಗಳು ಗಲಾಟೆ ಮಾಡ್ತೇವೆ ಅಂಥೇಳಿ ನಮ್ಮನ್ನು ಕಳಿಸ್ಬಿಡ್ತಾರೆ, ಜೊತೆಯಲ್ಲಿ ಇರಿಸ್ಕೊಳ್ಳಲ್ಲ. ಕಂಪ್ಲೀಟ್ ಆದಮೇಲೆ ಅವಳು ಬಂದ ತಕ್ಷಣ ನನ್ನ ಹತ್ರ ತುಂಬ ಹಗ್ ಮಾಡಿಕೊಂಡು ತುಂಬ ಇದು ಮಾಡ್ತಾಯಿದ್ಲು, ಹೆದ್ರುಕೊಂಡಂಗೆ. ಮತ್ತು ಅವಳಿಗೂ ಫುಡ್ಡನ್ನು ಕೊಟ್ಟು ಕಾರಲ್ಲಿ ತೊಗೊಂಡೋಗಿರ್ತೀವಿ, ಅವಳು ಫುಡ್ಡನ್ನು ಕೊಟ್ಟು ಬರ್ತಾಯಿದ್ವಿ. ಮೈಸೂರಿಂದ ಹೊರಟಿದ್ವಿ ನಾವು. ಶಾಪಿಂಗ್ ಎಲ್ಲ ಆಗಿತ್ತು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ವಿ. ಬರ್ತಾ ಇರಬೇಕಾದ್ರಂತೂ ಈ ರೀತಿಯಾಗಿ ಮೋಡ ಇತ್ತು. ತುಂಬ ಅಂದರೆ ತುಂಬ ಅದ್ಭುತ ಅನ್ನಿಸ್ತಾ ಇತ್ತು. ಎಷ್ಟೋ ವರ್ಷಗಳಾಗಿತ್ತು ಈ ಥರದ ಮೋಡಗಳನ್ನ ನೋಡಿ. ಇಲ್ಲಿ ಸಿಟಿಗಳಲ್ಲಂತೂ ಸಿಗೋದೇ ಇಲ್ಲ. ಯಾಕೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ. ನಮಗೆ ಈ ಥರದ ಅದ್ಭುತಗಳನ್ನ ನೋಡೋದಕ್ಕೆ ಸಿಗೋದೇ ಇಲ್ಲ. ಬರಬೇಕಾದ್ರೆ ರೋಡಲ್ಲಿ ನೋಡಿದ್ರಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ನನಗಂತೂ ಭಾಳ ಇಷ್ಟ ಆಯಿತು. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿಕೊಂಡೆ. ನಾನೀಗ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾನೇನೇನು ಶಾಪಿಂಗ್ ಮಾಡಿದ್ದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನನಗೆ ಇತ್ತೀಚೆಗಷ್ಟೇ ಒಂದೆರಡು ಸ್ಯಾರಿಗಳನ್ನ ತೊಗೊಂಡಿದ್ದೆ. ಸ್ಯಾರಿಗಳಲ್ಲಿ ಮ್ಯಾಚಿಂಗ್ ಪೇಟಿಕೋಟ್ಗಳು ಬೇಕಿತ್ತು. ಇಲ್ಲಿ ನಾವಿರೋ ಹತ್ರ ಸಿಗ್ತಾ ಇರಲಿಲ್ಲ, ತೊಗೊಂಡು ಬಂದೆ. ಬಟ್ ಅಲ್ಲೂ ತುಂಬ ಅಂಗಡಿಗಳು ಸುತ್ತಿದೆ. ಅಷ್ಟು ಅಂಗಡಿ ಸುತ್ತಿದ್ರೂ ಅಷ್ಟು ಪರ್ಫೆಕ್ಟ್ ಕಲರ್ ಸಿಗಲೇ ಇಲ್ಲ. ಅಂದರೂ ಕೂಡ ಡಿಫ್ರೆಂಟ್ ಸಿಕ್ತು. ನೋಡಿ, ಅದು ಬ್ಲೌಸ್ ತೊಗೊಂಡು ಹೋಗಿದೆ. ನಿಮಗೆ ಅಂದರೆ ಮೊಬೈಲಲ್ಲಿ ಸೇಮ್ ಕಾಣಿಸ್ತಾ ಇದೆ, ಬಟ್ ಅದು ಸೇಮ್ ಇಲ್ಲ, ಡಿಫ್ರೆಂಟ್ ಬಂದೇ ಬರುತ್ತೆ ಎರಡೂ ಕೂಡ. ಅಷ್ಟು ಹುಡುಕಿದ್ರೂ ಸಿಗಲಿಲ್ಲ ಮೈಸೂರಲ್ಲಿ. ಸರಿ ಬಿಡು, ನಿಯರೆಸ್ಟ್ ಅಂತೇಳಿ ತೊಗೊಂಡು ಬಂದೆ. ಮತ್ತು ಇನ್ನೊಂದು ಕಡೆ ಇನ್ನೊಂದಷ್ಟು ಶಾಪಿಂಗ್ನ ಮಾಡಿದೆ. ನನಗಂತೂ ಇನ್ನೂ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಅಂದರೆ ಅಲ್ಲಿ ಕಲೆಕ್ಷನ್ ಖಾಲಿಯಾಗಿತ್ತು. ನೆಕ್ಸ್ಟ್ ಟೈಮ್ ಬನ್ನಿ, ಅಂದರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಬನ್ನಿ, ಇವಾಗೆಲ್ಲ ಸ್ಕೂಲು ಕಾಲೇಜ್ಗಳು ಶುರುವಾಗಿದೆ, ಇನ್ಮೇಲೆ ತೊಗೊಂಡು ಬರ್ತೀವಿ ಅಂದರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಮತ್ತೆ ಅಂತೂ ತುಂಬ ಕಡಿಮೆಗೆ ಸಿಕ್ಕಿದೆ ನನಗೆ ಎಲ್ಲನೂ ಕೂಡ. ಭಾಳ ಕೂಡ ಖುಷಿ ಆಯಿತು ನನಗೆ. ಯಾವುದು ನಿಮಗೆ ಜ್ಯುವೆಲ್ರಿ ಸೆಟ್ ಇಷ್ಟ ಆಯಿತು ಮತ್ತು ಕಮೆಂಟಲ್ಲಿ ತಿಳಿಸಿ. ಮತ್ತು ಪಾರು, ಮೊದಲಿನ ಪಾರು ಇಷ್ಟ ಆದ್ಲಾ, ಇವಾಗಿರೋ ಪಾರು ಇಷ್ಟ ಆದ್ಲಾ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಇನ್ನೂ ಒಂದು ಸ್ವಲ್ಪ ಬೇಕಿತ್ತು, ಬಟ್ ಆಗಲಿಲ್ಲ. ಆದಷ್ಟೇ ತೊಗೊಂಡು ಬಂದೆ ನಾನು.
ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಬರಬೇಕು. ನಿಮ್ಗೆ ಇಷ್ಟು ಜ್ಯುವೆಲ್ರಿ ಸೆಟ್ಟಲ್ಲಿ ಒಂದೊಂದೇ ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ ನಾನು, ಫೋಟೋ ಹಾಕಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.